ನೀವೇನೂ ನಮ್ಮ ಚಾನಲ್ಸ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಇದರಿಂದ ನಮ್ಮ ಹೊಸ ವಿಡಿಯೋ ಅಪ್ಡೇಟ್ಸ್ಗಳು ನಿಮಗೆ ಸಿಗುತ್ತೆ. ಮೇಷರಾಶಿ, ಇಂದು ನಿಮ್ಮ ಗೃಹಸ್ಥ ಜೀವನದಲ್ಲಿ ಸ್ವಲ್ಪ ಇರಿಸುಮುರುಸು ಆಗಬಹುದು. ಆದರೆ ತಲೆ ಕೆಡಿಸಿಕೊಳ್ಳಬೇಡಿ. ಏನೇ ಆದರೂ ಅದು ಒಳ್ಳೆಯದಕ್ಕೆ ಆಗುತ್ತದೆ. ಮನೆಗೆ ಅತಿಥಿಗಳು ಬರುವುದರಿಂದ ಗಲಾಟೆ ಹೆಚ್ಚುತ್ತದೆ, ಜೊತೆಗೆ ಸಂತೋಷವೂ ಹೆಚ್ಚುತ್ತದೆ. ಒಂದು ವೇಳೆ ಅವರ ಜೊತೆ ಮಜಾ ಮಾಡಲು ನಿಮಗೆ ರಾತ್ರಿಯ ನಿದ್ದೆ ಬಿಡಬೇಕಾಗಿ ಬಂದರೆ ಅದಕ್ಕೂ ತಯಾರಾಗಿರಿ. ಹಾಗೂ ಅವರ ಜೊತೆಗೆ ಇರುವುದರಿಂದ ಆಗುವ ಪೂರ್ತಿ ಆನಂದವನ್ನು ಅನುಭವಿಸಿ. ನೀವು ಇಂದು ಕಳೆದು ಹೋಗಿರುವ ಒಬ್ಬರು ಸ್ನೇಹಿತರ ಜೊತೆ ಸೇರುತ್ತೀರಾ. ಇದು ನಿಮಗೆ ನಿಮ್ಮ ಹಿಂದಿನ ರೊಮ್ಯಾಂಟಿಕ್ ಸಂಬಂಧವನ್ನು ಎಚ್ಚರಿಸುವ ಸಮಯವಾಗಿದೆ. ಮುಗಿದು ಹೋಗಿರುವ ಕ್ಷಣಗಳನ್ನು ಜ್ಞಾಪಿಸಿಕೊಳ್ಳುವುದು ಉಪಯೋಗಕರವಾಗಿದೆ. ನಿಮ್ಮ ಮಹತ್ವಪೂರ್ಣ ಪರಿಕಲ್ಪನೆಯು ಅಡೆತಡೆಗಳಿಗೆ ಒಳಗಾಗಬಲ್ಲದು. ನೀವು ನಿಮ್ಮ ಶ್ರಮಕ್ಕೆ ತಡೆಯಾಗುವುದರಿಂದ ನಿಶ್ಚಿತವಾಗಿ ನೀವು ದುಃಖಿತರಾಗುವಿರಿ. ನೀವು ನಿಮ್ಮ ಕೆಲಸವನ್ನು ಶ್ರಮದಿಂದ ಹಾಗೂ ಪ್ರಾಮಾಣಿಕತೆಯಿಂದ ಗಮನವಿಟ್ಟು ಮಾಡಿ. ಇಂದಿನ ದಿನಕ್ಕಾಗಿ ನಿರಂತರ ಕೆಲಸ ಅಥವಾ ಧೈರ್ಯವಿರುವುದೇ ಸರಿಯಾದ ಮಂತ್ರವಾಗಿದೆ. ಇಂದಿನ ದಿನಗಳಲ್ಲಿ ಅಂದರೆ ನಿಮ್ಮನ್ನು ಪ್ರಚೋದಿಸುವಂತಹ ವ್ಯವಹಾರಗಳಲ್ಲಿ ಹಣ ಹೂಡುವುದರಿಂದ ಉಳಿದುಕೊಳ್ಳಲು ಪ್ರಯತ್ನಿಸಿ. ಆದರೆ ನೀವು ಇದನ್ನು ಪ್ರತ್ಯೇಕವಾಗಿ ಪರಿಶೀಲಿಸಲು ಸಾಧ್ಯವಾದರೆ ಮತ್ತು ಇದು ನಿಮ್ಮ ಅನುಸಾರವಾಗಿ ಇದ್ದರೆ ನೀವು ಹಣ ಹೂಡಬಹುದು. ಇಂದು ಇದರಲ್ಲಿ ಲಾಭ ಆಗುವ ಅಧಿಕ ಸಂಭವ ಇದೆ. ಇಂದು ನಿಮ್ಮೆದುರಿಗೆ ಬರುವ ಹೊಸ ವ್ಯವಹಾರಗಳ ಬಗ್ಗೆ ನೀವು ಭರವಸೆಯನ್ನು ಇಟ್ಟುಕೊಳ್ಳಬಹುದು. ಆದರೆ ನೀವು ಅದನ್ನೇ ನಂಬಿಕೊಂಡು ನಿಶ್ಚಿಂತೆಯಿಂದ ಇರಬೇಡಿ. ಬದಲಿಗೆ ಚೆನ್ನಾಗಿ ಯೋಚಿಸಿ ಹೆಜ್ಜೆಯನ್ನು ಇಡಿ. ಇಂದು ನಿಮಗೆ ಒಳ್ಳೆಯ ಅವಕಾಶವಿದೆ. ನೀವು ದಪ್ಪ ಆಗುವುದರ ಮೇಲೆ ಹಿಡಿತವಿಟ್ಟುಕೊಳ್ಳಬಹುದು. ನೀವು ತೂಕವನ್ನು ಕಡಿಮೆ ಮಾಡಿ ತೂಕದ ತೊಂದರೆಯಿಂದ ಉಳಿದುಕೊಳ್ಳುವುದಲ್ಲದೆ ಜೀವನದ ಆನಂದವನ್ನು ಅನುಭವಿಸಬಲ್ಲಿರಿ. ಇದು ನಿಮಗೆ ಒಳ್ಳೆಯ ಆರೋಗ್ಯವನ್ನು ಇಟ್ಟುಕೊಳ್ಳಲು ಸಹಾಯಕವಾಗಿದೆ. ವೃಷಭ ರಾಶಿ, ಗ್ರಹದ ಕೆಟ್ಟ ಪ್ರಭಾವದಿಂದ ಇಂದು ನೀವು ಮನೆಯಲ್ಲಿ ಯಾವುದಾದರೂ ಜಗಳದಲ್ಲಿ ಬೀಳಬಹುದು. ಆದ್ದರಿಂದ ಇಂದು ನೀವು ನಿಮ್ಮ ಕೋಪದ ಮೇಲೆ ಹಿಡಿತವಿಟ್ಟುಕೊಳ್ಳಿ. ಇಂದು ನೀವು ಶಾಂತವಾಗಿದ್ದರೆ ಮುಂದೆ ಬರುವಂತಹ ಮನೆಯ ಸಮಸ್ಯೆಗಳಿಂದ ಉಳಿದುಕೊಳ್ಳುವಿರಿ. ಇಂದಿನ ತೊಂದರೆಯನ್ನು ತೆಗೆದುಕೊಂಡು ಕೋಪವನ್ನು ನಿಮ್ಮ ಹತ್ತಿರವೂ ಬರದಂತೆ ನೋಡಿಕೊಳ್ಳಿ. ಕೆಟ್ಟ ಸಮಯ ಬೇಗ ಕಳೆದು ಹೋಗುತ್ತದೆ. ಇಂದು ನೀವು ನಿಮ್ಮ ಪ್ರೀತಿಯ ಜೀವನದ ಪ್ರತಿ ಉದಾಸೀನವಾಗಿರುತ್ತೀರಾ. ನೀವು ಧೈರ್ಯ ಮಾಡಿ ನಿಮ್ಮ ಸಂಗಾತಿಯ ಜೊತೆಗೂಡಿಸಲು ಇದರ ಬಗ್ಗೆ ನಾಚಿಕೆ ಪಟ್ಟಿಕೊಳ್ಳದೆ ಮಾತಾಡಿ. ಚಿಕ್ಕ ಚಿಕ್ಕ ತಲೆನೋವುಗಳು ದೂರವಾಗುತ್ತವೆ. ಇಂದು ಎಂಥ ಕ್ಷೇತ್ರದವರಿಗೆ ಸಂತೋಷದ ದಿನವೆಂದರೆ ಇಂಜಿನಿಯರಿಂಗ್ ಅಥವಾ ಸಿಎ ಪರೀಕ್ಷೆಯ ತಯಾರಿಯಲ್ಲಿ ಇರುವವರಿಗೆ. ಸಾಫ್ಟ್ವೇರ್ ಇಂಜಿನಿಯರಿಂಗ್ಗಳಿಗೆ ಇಂದಿನ ದಿನ ಅನೇಕ ಅವಕಾಶಗಳನ್ನು ತಂದುಕೊಡುವುದು. ನೀವೇನಾದರೂ ನಿಮ್ಮ ಕೆಲಸ ಬದಲಿಸಲು ಯೋಚಿಸುತ್ತಿದ್ದರೆ ಯಾರಾದರೂ ಸಲಹೆಗಾರರಿಂದ ಸಲಹೆ ಪಡೆದುಕೊಳ್ಳಿ. ಎಲ್ಲ ರೀತಿಯ ಎಚ್ಚರಿಕೆ ವಹಿಸಿದ ನಂತರವೂ ಇಂದು ನಿಮ್ಮ ಬೆಲೆ ಬಾಳುವ ವಸ್ತುವು ಕಳ್ಳತನವಾಗಬಹುದು ಅಥವಾ ಕಳೆದು ಹೋಗಬಹುದು. ಆದ್ದರಿಂದ ನೀವು ನಿಮ್ಮ ಮನೆ ಮತ್ತು ಸಾಮಾನುಗಳ ಬಗ್ಗೆ ಎಚ್ಚರಿಕೆಯಿಂದ ಇರಿ. ನಿಮಗೆ ಮೌಲ್ಯಯುತವಾದ ವಸ್ತುಗಳನ್ನು ಸುರಕ್ಷಿತವಾಗಿ ಇರಿಸಿ. ನೆನಪಿನಲ್ಲಿ ಇಟ್ಟುಕೊಳ್ಳಿ, ನಿಮ್ಮ ವಾಹನ ಎತ್ತಿಕೊಂಡು ನೀವು ನಿಮ್ಮ ಮನೆಯಿಂದ ಹೆಚ್ಚು ದೂರ ಹೋಗಿಬಿಡಬೇಡಿ. ಏಕೆಂದರೆ ರಸ್ತೆಯ ಪರಿಸ್ಥಿತಿ ಅಷ್ಟೇನೂ ಚೆನ್ನಾಗಿ ಇರುವುದಿಲ್ಲ. ಮನೆಯ ಅಕ್ಕಪಕ್ಕದ ರಸ್ತೆಗಳು ಹೆಚ್ಚು ಮಳೆ ಬಿದ್ದಿದ್ದರಿಂದ ಅಥವಾ ರಸ್ತೆ ನಿರ್ಮಾಣದ ಕಾರಣದಿಂದ ಚೆನ್ನಾಗಿ ಇರದೇ ಇರಬಹುದು. ಅದರ ಕಾರಣ ನೀವು ತುಂಬ ಸಮಯದವರೆಗೂ ಟ್ರಾಫಿಕ್ನಲ್ಲಿ ಸಿಕ್ಕಿ ಹಾಕಿಕೊಳ್ಳಬಹುದು. ನಿಮಗೆ ನೀವು ವಾಹನ ಎತ್ತಿಕೊಂಡು ಮನೆಯಿಂದ ಹೆಚ್ಚು ದೂರ ಹೋಗಬೇಡಿ ಎಂಬ ಸಲಹೆಯನ್ನು ಕೊಡಬೇಡಿ. ಮಿಥುನ ರಾಶಿ, ಇಂದು ನೀವು ಸ್ವಲ್ಪ ನಿರಾಶೆಯನ್ನು ಅನುಭವಿಸುವಿರಿ. ಆದರೆ ಇಂದು ನೀವು ಹೇಗೆ ನಿಮ್ಮ ಜೀವನದಿಂದ ನಕಾರಾತ್ಮಕ ಶಕ್ತಿಯನ್ನು ಹೊರಗೆ ಕಳಿಸಬಹುದು ಎಂಬ ಮಾತಿನ ಬಗ್ಗೆ ಗಮನ ಹರಿಸುವಿರಿ. ದೂರು ನೀಡುವುದರಿಂದ ಏನೂ ಆಗುವುದಿಲ್ಲ. ಬದಲಿಗೆ ನಿಮ್ಮ ಹಾಗೂ ನಿಮ್ಮ ಅಕ್ಕಪಕ್ಕದವರ ಮೂಡ್ ಹಾಳಾಗುತ್ತದೆ. ನಿಮ್ಮ ಸ್ವಲ್ಪ ಪ್ರಯತ್ನದಿಂದಲೇ ನಿಮ್ಮ ಖುಷಿಯನ್ನು ಹೆಚ್ಚಿಸಿಕೊಳ್ಳಬಹುದು. ಈ ದಿಶೆಯಲ್ಲಿ ಹೆಜ್ಜೆಯನ್ನು ಮುಂದಿಡಿ. ಇದರಿಂದ ನಿಮಗೆ ಲಾಭವಾಗುವುದರ ಜೊತೆಗೆ ಬೇರೆಯವರಿಗೂ ಲಾಭವಾಗುತ್ತದೆ. ಇಂದಿನ ದಿನ ನಿಮಗೆ ಪ್ರೀತಿ ಮತ್ತು ಮನೋರಂಜನೆಯಿಂದ ಕೂಡಿರುತ್ತದೆ. ನೀವು ನಿಮ್ಮ ಖುಷಿಗೆ ನಿಮ್ಮ ಪೈಸೆಯನ್ನು ಖರ್ಚು ಮಾಡಿ. ನಿಮ್ಮ ಈ ಸಮಯ ಅಥವಾ ಪೈಸೆ ನಿಮ್ಮ ಸಂಬಂಧವನ್ನು ಇನ್ನೂ ಗಟ್ಟಿ ಮಾಡುತ್ತದೆ. ಅದು ಜ್ಞಾಪಕವಾಗಿ ಇರುತ್ತದೆ. ನೀವೇನಾದರೂ ರಾಸಾಯನಿಕ ಕ್ಷೇತ್ರದಲ್ಲಿದ್ದರೆ ಇಂದಿನ ದಿನ ಅನೇಕ ಅವಸರಗಳ ಜೊತೆ ನಿಮ್ಮ ಮುಂದೆ ಬರುತ್ತದೆ. ಹೀಗೂ ಆಗಬಹುದು. ಈ ಅವಸರಗಳ ಮಧ್ಯದಲ್ಲಿ ವಿದೇಶದಲ್ಲಿ ಕೆಲಸ ಮಾಡುವ ಅವಸರವೂ ಸಿಗಬಹುದು. ಇದು ಒಂದು ಸಕಾರಾತ್ಮಕವಾದ ವಿಕಾಸವಾಗಿದೆ. ಇದರ ಆನಂದ ಪಡೆಯಿರಿ. ಮನೆ ಅಥವಾ ವಾಹನಕ್ಕೆ ಲೋನ್ ತೆಗೆದುಕೊಳ್ಳಬೇಕು ಎಂದಿದ್ದರೆ ಅದನ್ನು ಪ್ರಯತ್ನಿಸಲು ಇಂದಿನ ದಿನ ಚೆನ್ನಾಗಿದೆ. ಕಾರನ್ನು ತೆಗೆದುಕೊಳ್ಳುವ ಯೋಚನೆ ಇದ್ದರೆ ಇಂದಿನ ದಿನ ಅದನ್ನು ಖರೀದಿಸಲು ತುಂಬಾ ಒಳ್ಳೆಯ ದಿನವಾಗಿದೆ. ನಿಮಗೆ ಅನ್ನಿಸುವುದು ವಾಹನ ಖರೀದಿಸುವುದರಿಂದ
ನಿಮ್ಮ ಜೀವನದಲ್ಲಿ ಒಳ್ಳೆಯ ಬದಲಾವಣೆ ಆಗುವುದು ಎಂದು. ಇಂದು ಸೊಂಟಕ್ಕೆ ಸಂಬಂಧಿಸಿದ ಹಾಗೆ ಯಾವ ಬೇಜವಾಬ್ದಾರಿಯನ್ನು ತೋರಿಸಬೇಡಿ. ಸೊಂಟದ ನೋವಿನಿಂದ ಮುಕ್ತಿ ಪಡೆಯಲು ನೀವು ಭಾರವಿಲ್ಲದಂತಹ ಸುಲಭ ವ್ಯಾಯಾಮ ಹಾಗೂ ಯೋಗವನ್ನು ಮಾಡಬಹುದು. ಏಕೆಂದರೆ ನೋವಿನಿಂದ ಮುಕ್ತಿ ಸಿಗಲಿ ನೆನಪಿನಲ್ಲಿ ಇಟ್ಟುಕೊಳ್ಳಿ, ಈ ಸಣ್ಣ ತೊಂದರೆ ದೊಡ್ಡದಾಗುವಂತೆ ಏನನ್ನೂ ಮಾಡಬೇಡಿ. ಇಂದು ಶಾರೀರಿಕ ಶ್ರಮ ಹೆಚ್ಚು ಮಾಡಬೇಡಿ. ಕರ್ಕರಾಶಿ, ಸಣ್ಣ ಸಣ್ಣ ಮಾತುಗಳ ಮೇಲೆ ಇಂದು ನಿಮಗೆ ನಿಮ್ಮ ಪರಿವಾರ ಜನರ ಜೊತೆ ಇರಿಸು ಮುರುಸು ಆಗಬಹುದು. ಇಂದು ಬಹುಶಃ ನೀವು ನಿಮ್ಮನ್ನು ಏಕಾಂಗಿಯಾಗಿ ಕಾಣಬಹುದು. ಇಂದು ನೀವು ಕಾಣುವಿರಿ, ನಿಮ್ಮ ರುಚಿಗಳು ನಿಮ್ಮ ಪರಿವಾರದವರ ರುಚಿಗಳಿಗಿಂತ ಭಿನ್ನವಾಗಿವೆ. ನಿಮ್ಮ ಮನೆಯ ದೊಡ್ಡವರು, ವಯಸ್ಸಾದವರಿಗೆ ನಿಮ್ಮ ಇಷ್ಟಗಳು ಇರಿಸು ಮುರಿಸು ಅನಿಸಬಹುದು. ಆದರೆ ಇಂದು ನೀವು ಧೈರ್ಯವನ್ನು ಇರಿಸಿಕೊಳ್ಳಿ. ಹಾಗೆ ಏನೇ ಆದರೂ ನೀವು ನಿಮ್ಮ ಪರಿವಾರದವರು ಇಷ್ಟು ಭಿನ್ನತೆಗಳಿದ್ದರೂ ಒಬ್ಬರನ್ನೊಬ್ಬರು ಪ್ರೀತಿಸುತ್ತಾರೆ ಎಂದು ಒಪ್ಪಬೇಕು. ನೀವು ನಿಮ್ಮ ಜೀವನದಲ್ಲಿ ರೋಮಾಂಚನ ಹೊಂದಲು ಹೊಸ ದಾರಿಗಳನ್ನು ಹುಡುಕುತ್ತಿರುವಿರಿ. ನೀವು ನಿಮ್ಮ ಸಂಗಾತಿಯ ಎಲ್ಲ ಇಚ್ಛೆಗಳನ್ನು ಪೂರೈಸುವಿರಿ, ಏಕೆಂದರೆ ಇದರಿಂದ ನಿಮಗೆ ಖುಷಿ ಸಿಗುವುದು. ಇಂದು ನೀವು ತಿಳಿಯುವಿರಿ, ನೀವು ನಿಮ್ಮ ಸಂಗಾತಿಗೆ ಎಷ್ಟು ಮಾಡಿದ್ದರೂ ಅದಕ್ಕಿಂತ ಹೆಚ್ಚು ಅವರು ನಿಮಗೆ ಮಾಡಲು ತಯಾರಾಗಿದ್ದಾರೆ ಎಂದು. ನಿರ್ಯಾತ ಕ್ಷೇತ್ರದಲ್ಲಿ ಕೆಲಸ ಮಾಡುವವರಿಗೆ ಇಂದು ಒಳ್ಳೆಯ ದಿನವಾಗಿದೆ. ವ್ಯಾಪಾರಿಗಳಿಗೆ ಇದು ಸುಧಾರಿಸಿಕೊಳ್ಳುವ ದಿನವಾಗಿದೆ. ಅವರಿಗೆ ಸಫಲತೆಯೂ ಸಿಗುತ್ತದೆ. ಅಂತಾರಾಷ್ಟ್ರೀಯ ಕ್ಷೇತ್ರದಲ್ಲಿ ನಿಮ್ಮ ವ್ಯಾಪಾರಿಕ ಸಂಬಂಧಗಳ ಮೇಲೆ ವಿಶೇಷವಾದ ಧ್ಯಾನ ಕೊಡಿ. ವಿದೇಶದಲ್ಲಿ ಕೆಲಸ ಮಾಡುವವರಿಗೆ ಇಂದು ಒಳ್ಳೆಯ ದಿನವಾಗಿದೆ. ನಿಮ್ಮ ಕೆಲಸದ ದೃಷ್ಟಿಯಿಂದ ಈ ಸಮಯವನ್ನು ಲಾಭದಾಯಕವಾಗಿ ಮಾಡಿಕೊಳ್ಳಿ. ಆರ್ಥಿಕ ವಿಷಯಗಳಿಗೆ ಸಂಬಂಧಿಸಿದ ವಿಚಾರಗಳು ಚೆನ್ನಾಗಿ ಇರುವವು. ನೀವು ಆರ್ಥಿಕ ಯೋಜನೆಗಳ ಬಗ್ಗೆ ಮತ್ತೆ ವಿಚಾರ ಮಾಡಿ. ಮುಂದಿನ ದೊಡ್ಡ ಭವಿಷ್ಯಕ್ಕೆ ಬಜೆಟ್ನ ವ್ಯವಸ್ಥೆ ಮಾಡಲು ಇದು ಸಮಯವಾಗಿದೆ. ಗ್ರಹ ಮತ್ತು ನಕ್ಷತ್ರ ಹೇಳುತ್ತವೆ, ದೂರದ ಯಾವುದಾದರೂ ವ್ಯಕ್ತಿ ಅಥವಾ ಸಂಘಟನೆಯಿಂದ ಲಾಭ ದೊರೆಯಬಹುದು. ನಿಮ್ಮ ಗುರಿಯನ್ನು ಪಡೆಯಲು ಹಿಂದು ಮುಂದು ನೋಡಬೇಡಿ. ನಿಮ್ಮ ಆರಂಭ ಭವಿಷ್ಯದಲ್ಲಿ ಒಳ್ಳೆಯ ಲಾಭವಾಗುವುದು. ಇಂದು ನೀವು ನಿನ್ನೆ ರಾತ್ರಿಯ ಕನಸಿನಿಂದ ಚಿಂತಿತರಾಗುವಿರಿ. ಇದರಿಂದ ನೀವು ಸರಿಯಾಗಿ ವಿಶ್ರಾಂತಿಯನ್ನು ಪಡೆಯಲು ಆಗುವುದಿಲ್ಲ. ಹೆಚ್ಚು ಚಿಂತಿಸಬೇಡಿ. ಸಕಾರಾತ್ಮಕವಾಗಿ ಯೋಚಿಸಿ ಹಾಗೂ ಸರಿಯಾದ ವಿಶ್ರಾಂತಿಯನ್ನು ಪಡೆದುಕೊಳ್ಳಿ. ಸಿಂಹರಾಶಿ, ಇಂದು ನಿಮಗೆ ಸ್ವಲ್ಪ ನೋವು ಆಗುತ್ತಿರುತ್ತದೆ. ಏಕೆಂದರೆ ನೀವು ನಿಮ್ಮ ಪರಿವಾರದವರ ಜೊತೆ ಹೊರಗೆ ಹೋಗಲು ಸಾಧ್ಯವಾಗುವುದಿಲ್ಲ. ನೀವು ಹೋದರೂ ಕೂಡ ನಿಮ್ಮ ಮಾರ್ಗದಲ್ಲಿ ಹಲವು ಅಡೆತಡೆಗಳು ಬರಬಹುದು. ಆದರೆ ನೀವು ಈ ಸಣ್ಣ ಪುಟ್ಟ ಸಮಸ್ಯೆಯನ್ನು ಹಾಗೂ ತೊಂದರೆಗಳನ್ನು ಸುಲಭವಾಗಿ ಬಗೆಹರಿಸಿಕೊಳ್ಳುವಿರಿ. ಇಂದು ನಿಮ್ಮ ಪ್ರೀತಿಯ ಕಡೆಯಿಂದ ಉಡುಗೊರೆ ಪಡೆಯುವಿರಿ. ತುಂಬ ಪ್ರೀತಿಯಿಂದ ನೀಡಿದ ಕೊಡುಗೆ ನಿಮ್ಮ ವಂದನೆಯನ್ನು ತಿಳಿಸಿ. ಇಂದು ನೀವು ನಿಮ್ಮ ಜೊತೆಗಾರನೊಂದಿಗೆ ಪ್ರೀತಿಯಿಂದ ವರ್ತಿಸಿ. ಇದರಿಂದ ಅವರಿಗೆ ನೀವು ಅವರ ಬಗ್ಗೆ ಎಷ್ಟು ಯೋಚಿಸುವಿರಿ ಎಂದು ತಿಳಿಯುತ್ತದೆ. ಇಂದು ನೀವು ನಿಮ್ಮ ಕರ್ತವ್ಯ ಮತ್ತು ಲಕ್ಷ್ಯದ ಕಡೆ ಪೂರ್ತಿ ಧ್ಯಾನ ಇಡುವಿರಿ. ಸ್ವಲ್ಪ ದಿನದವರೆಗೆ ನೀವು ಕಷ್ಟದಲ್ಲಿರುವಿರಿ, ಆದರೆ ಇಂದು ಅದರ ಬಗ್ಗೆ ಏನೂ ಇಲ್ಲ. ನೀವು ನಿಮ್ಮ ಅಪೇಕ್ಷೆಯಂತೆ ಕೆಲಸದ ಮೇಲೆ ಧ್ಯಾನ ಇಡುವಿರಿ. ನೀವು ಹೊಸ ವಾಹನವನ್ನು ಖರೀದಿಸುತ್ತಿದ್ದರೆ ಇಂದು ಅದರ ಆಯ್ಕೆಯನ್ನು ಮಾಡಿ. ಇಂದಿನ ಆಯ್ಕೆ ಸಂತೋಷಜನಕವಾಗಿರುವುದು. ಗ್ರಹಗಳ ನಕ್ಷೆ ನಿಮ್ಮ ಫೇವರ್ನಲ್ಲಿ ಇದೆ. ಇಂದು ವಾಹನ ತೆಗೆದುಕೊಳ್ಳದಿದ್ದರೂ ಅಟ್ಲೀಸ್ಟ್ ಶೋರೂಮ್ಗೆ ಹೋಗಲು ಶುರು ಮಾಡಿ. ಇಂದು ನೀವು ನಿಮ್ಮ ಸಂಗಾತಿಯ ಆರೋಗ್ಯದ ಬಗ್ಗೆ ಚಿಂತಿತರಾಗಿರುವಿರಿ, ಆದರೆ ಅವರ ಆರೋಗ್ಯ ಸರಿಯಾಗಿ ಇರುವುದು. ಅವರನ್ನು ಸ್ವಚ್ಛ ಗಾಳಿಯಡೆಗೆ ಕರೆದುಕೊಂಡು ಹೋಗಿ. ನೀವು ಅವರ ಬಗ್ಗೆ ಗಮನವಹಿಸಿ ಹಾಗೂ ತಿಳಿದುಕೊಳ್ಳಲು ಪ್ರಯತ್ನಿಸಿ. ಅವರಿಗೆ ಏನು ಇಷ್ಟವಾಗುವುದು ಅವರು ಹೇಳಿದಂತೆಯೇ ಅವರ ಜೊತೆ ಸಮಯ ಕಳೆಯಿರಿ. ಕನ್ಯಾ ರಾಶಿ, ಇಂದು ಅನಿರೀಕ್ಷಿತವಾಗಿ ನಿಮ್ಮ ಮನೆಗೆ ಅತಿಥಿಗಳು ಬರಬಹುದು. ನೀವು ಅವರಿಗೆ ಸ್ವಾಗತ ಕೋರಲು ತಯಾರಾಗಿರಿ. ಇಂದು ನೀವು ಎಷ್ಟೇ ವ್ಯಸ್ತರಿದ್ದರೂ ಸಾಮಾಜಿಕ ಉತ್ಸವದಲ್ಲಿ ಭಾಗವಹಿಸಿ. ಇಂತಹ ಅವಕಾಶ ಮತ್ತೆ ಮತ್ತೆ ಬರುವುದಿಲ್ಲ. ನಿಮ್ಮ ಮನೆಯಲ್ಲಿ ಸಂತೋಷದ ಧಾರೆ ತುಂಬಿ ಹರಿಯುತ್ತದೆ. ಈ ಸಮಯವನ್ನು ಕ್ಯಾಮೆರಾದಲ್ಲಿ ಸೆರೆ ಹಿಡಿಯಲು ಮರೆಯಬೇಡಿ. ನಿಮ್ಮ ಸಂಗಾತಿಯ ಜೊತೆ ಅಥವಾ ಮುಂದೆ ಆಗುವ ಸಂಗಾತಿಯ ಜೊತೆ ಇರುತ್ತೀರಾ. ಅವರ ಜೊತೆ ಸಣ್ಣ ಪುಟ್ಟ ಯಾತ್ರೆ ಹೋಗುತ್ತೀರಾ. ನಿಮಗೆ ಒಬ್ಬರೇ ಇರುವ ಬಗ್ಗೆ ಮುಕ್ತಿ ಸಿಗುತ್ತದೆ. ಸಮಯ ನಿಮಗೆ ಖುಷಿ ಅನುಭವಿಸಲು ಅಥವಾ ಪೆದ್ದುತನವನ್ನು ತೋರಿಸುವುದೇ ಆಗಿದೆ. ಇಂದು ನಿಮ್ಮ ಹೊಸ ಕಾರ್ಯಶೈಲಿಯ ಪ್ರಶಂಸೆಯಾಗುವುದು. ನೀವೇ ಸೃಜನಾತ್ಮಕ ಪ್ರತಿಭೆಯನ್ನು ಎಲ್ಲರ ಸಮ್ಮುಖಕ್ಕೆ ತರಬೇಕಾಗಿದೆ. ನೀವು ನಿಮ್ಮ ಹಳೆಯ ಅಥವಾ ನಕಾರಾತ್ಮಕ ಅನುಭವದಿಂದ ಕಲಿತ ಈ ಕಲಿಕೆಯ ಉಪಯೋಗವನ್ನು ನಿಮ್ಮ ಕೆಲಸದಲ್ಲಿ ಉಪಯೋಗಿಸಬೇಕಾಗಿದೆ. ಇದರ ಜೊತೆಗೆ ನಿಮ್ಮ ಭವಿಷ್ಯವನ್ನು ಮುಂದಿಟ್ಟುಕೊಂಡು ಕಠಿಣ ಸಮಸ್ಯೆಗಳಿಂದ ದೂರವಿರಬೇಕು. ಬಿಸಿನೆಸ್ ನಿಧಾನವಾಗಿ ನಡೆಯುತ್ತಿರುವುದರಿಂದ ಇಂದು ನೀವು ಒತ್ತಡದಲ್ಲಿ ಬೀಳಬಹುದು. ಆದರೆ ಚಿಂತೆ ಮಾಡುವ ಬದಲು ನಿಮ್ಮ ಬಿಸಿನೆಸ್ ಅನ್ನು ಸುಧಾರಿಸಲು ಪ್ರಯತ್ನಿಸಿದರೆ ಒಳ್ಳೆಯದು. ಎಷ್ಟೊಂದು ಪ್ರಾಜೆಕ್ಟ್ಗಳು ಅರ್ಧದಲ್ಲಿ ನಿಂತಿವೆ, ಅದನ್ನು ಪೂರ್ತಿ ಮಾಡಿ. ನೀವು ಹೊಸ ಕೆಲಸ ಶುರು ಮಾಡುವ ಮೊದಲು ಹಳೆ ಕೆಲಸವನ್ನು ಪೂರ್ತಿ ಮಾಡಿದರೆ ಒಳ್ಳೆಯದು. ಇಂದು ನೀವು ಸ್ವಲ್ಪ ಆರಾಮವನ್ನು ಅನುಭವಿಸುವಿರಿ. ನೀವು ನಿಮ್ಮ ಸೊಂಟದ ನೋವಿನಿಂದ ಚಿಂತಿತರಾಗಿದ್ದೀರಿ.
ನೀವು ವಿಶ್ರಾಂತಿ ಪಡೆಯುವುದರಿಂದ ನಿಮಗೆ ಚೆನ್ನಾಗಿ ಎನಿಸುತ್ತದೆ. ನಿಮಗೆ ಕೆಲಸ ಮಾಡಲು ಶಕ್ತಿಯೂ ಹೆಚ್ಚುತ್ತದೆ ಹಾಗೂ ನೋವಿಗೂ ವಿಶ್ರಾಂತಿ ದೊರೆಯುತ್ತದೆ. ಇಂದು ನಿಮಗೆ ಅನಿಸುತ್ತದೆ ನಿಮ್ಮ ಆರೋಗ್ಯ ಮೊದಲಿಗಿಂತ ಸುಧಾರಿಸುತ್ತದೆ ಎಂದು. ಆದ್ದರಿಂದ ಚಿಂತೆ ಮಾಡಬೇಡಿ. ತುಲಾರಾಶಿ, ಇಂದು ನಿಮ್ಮ ಪ್ರಸಿದ್ಧಿಯ ಜಾದು ದಿನಪೂರ್ತಿ ಇರುತ್ತದೆ. ಬರುವ ದಿನಗಳು ನಿಮ್ಮ ಆರಾಮ ಹಾಗೂ ಮಜಾ ಮಾಡುವ ಅವಕಾಶ ಸಿಕ್ಕಿಬಿಡುತ್ತದೆ. ಇದೆಲ್ಲ ನಿಮ್ಮ ಕಠಿಣ ಪರಿಶ್ರಮದ ಫಲವಾಗಿದೆ. ಈಗ ನೀವು ಹೇಳಬಹುದು ನಿಮ್ಮ ಎಲ್ಲ ಕೆಲಸಗಳು ಸರಿಯಾಗಿ ನಡೆಯುತ್ತಿವೆ ಎಂದು. ಏಕೆಂದರೆ ನೀವು ನಿಮ್ಮ ಕೆಲಸದ ಬಗ್ಗೆ ಮೊದಲೇ ಸರಿಯಾದ ಯೋಜನೆ ಹಾಕಿ ಇಟ್ಟಿದ್ದೀರಿ. ಇವತ್ತು ನೀವು ತುಂಬ ದಿನದಿಂದ ಹುಡುಕುತ್ತಿದ್ದ ಗೆಳೆಯರನ್ನು ಸೇರುತ್ತೀರಿ. ಅವರ ಸಂಬಂಧ ನಿಮಗೆ ಸ್ವಲ್ಪ ಸಮಯ ಮಾತ್ರ, ಆದ್ದರಿಂದ ಬೇಗ ನಿರ್ಣಯ ತೆಗೆದುಕೊಳ್ಳಬೇಡಿ. ಆದರೂ ಅವರ ಪರಿಚಯ ಮಾಡಿಕೊಳ್ಳಲು ಸ್ವಲ್ಪ ಸಮಯ ತೆಗೆದುಕೊಳ್ಳಿ. ನಿಮಗೆ ಅನಿಸುತ್ತದೆ ಇವರು ನನಗೆ ಹೊಂದಿಕೊಳ್ಳುವ ಪಾರ್ಟ್ನರ್ ಎಂದು. ಇಂದಿನ ದಿನ ನಿಮಗೆ ಬಹಳ ಚೆನ್ನಾಗಿ ಕಳೆಯಬೇಕಾಗಿದೆ. ಏಕೆಂದರೆ ಪದವಿಯ ಉನ್ನತಿಯು ತುಂಬ ದಿನದಿಂದ ಆಗಿಲ್ಲ. ಆದ್ದರಿಂದ ಇದು ಅದರ ಅಂತಿಮ ಚರಣವಾಗುತ್ತದೆ. ನಿಮ್ಮ ಉತ್ಪಾದನೆಯಿಂದ ಅವರನ್ನು ಪ್ರಸನ್ನವಾಗಿಡಿ. ನೀವು ಯಾರ ಹತ್ತಿರವಾದರೂ ಸಲಹೆಯನ್ನು ಕೇಳುತ್ತಿದ್ದರೆ ಇಂದು ಸಾವಧಾನದಿಂದ ಇರಿ. ನೀವು ಇಂದು ನಿಮ್ಮನ್ನು ಯಾರು ಅವರ ಪ್ರತಿದ್ವಂದಿ ಎಂದುಕೊಳ್ಳುವರೋ ಅವರಿಂದ ಸಾವಧಾನದಿಂದ ಇರಿ ಮತ್ತು ಅವರು ನಿಮ್ಮನ್ನು ದಾರಿ ತಪ್ಪಿಸುವುದಕ್ಕೆ ಪ್ರಯತ್ನಿಸುತ್ತಾರೆ. ಇಂದು ನೀವು ಅಲರ್ಜಿಯಿಂದ ತೊಂದರೆ ಅನುಭವಿಸುವಿರಿ. ಉಗುರು ಸುತ್ತಾಗುವುದು ಹಾಗೂ ಕಣ್ಣಿನಿಂದ ನೀರು ಸುರಿಸುವಂತಹ ಅಲರ್ಜಿಗಳು ನಿಮ್ಮನ್ನು ನೋವಿನಲ್ಲಿ ಸಿಲುಕಿಸುತ್ತವೆ. ನೀವು ಬೇಜವಾಬ್ದಾರಿತನದಿಂದ ವರ್ತಿಸದೆ ಇದಕ್ಕೆ ಬೇಗ ಚಿಕಿತ್ಸೆಯನ್ನು ಮಾಡಿಸಿ. ನೆನಪಿನಲ್ಲಿ ಇಟ್ಟುಕೊಳ್ಳಿ, ಈ ಕಾಯಿಲೆ ನಿಮಗೆ ತೊಂದರೆಯಲ್ಲಿ ಬೀಳಿಸಬಹುದು. ಆದ್ದರಿಂದ ಬೇಗ ಇದನ್ನು ಗುಣಪಡಿಸಿ. ವೃಶ್ಚಿಕ ರಾಶಿ, ಧೈರ್ಯ ಹಾಗೂ ದೃಢ ಸಂಕಲ್ಪ ಇಂದು ನಿಮ್ಮ ರೂಪವಾಗಿರುತ್ತದೆ. ನಿಮ್ಮ ವಿನಯದ ಸ್ವಭಾವ ಹಾಗೂ ನಿಮ್ಮ ದೃಢತೆ ಇಂದು ಎಲ್ಲರ ಮನಸ್ಸನ್ನು ಗೆಲ್ಲುತ್ತದೆ. ಏನಾಗದಿದ್ದರೂ ನಿಮ್ಮನ್ನು ಎಂಥ ಗಟ್ಟಿ ವ್ಯಕ್ತಿಯನ್ನಾಗಿ ರೂಪಿಸುತ್ತದೆ ಎಂದರೆ ಎಲ್ಲ ಪರಿಸ್ಥಿತಿಯನ್ನು ಸುಲಭವಾಗಿ ಎದುರಿಸುವಂತೆ ನಿಮ್ಮನ್ನು ರೂಪಿಸುತ್ತದೆ. ನೀವು ಇವತ್ತು ನಿಮ್ಮ ಪ್ರೇಮ ಜೀವನದ ಬಗ್ಗೆ ನಿಮ್ಮ ಗೆಳೆಯರ ಜೊತೆ ಅಥವಾ ಪರಿವಾರದವರ ಮಧ್ಯೆ ಸ್ವಲ್ಪವೂ ಪ್ರಗತಿಯ ಬಗ್ಗೆ ಮಾತಾಡದೇ ಇರುವುದೇ ಒಳ್ಳೆಯದು. ಸ್ವಲ್ಪ ಸಮಯ ಕಾಯುವುದು ಒಳ್ಳೆಯದು, ಏಕೆಂದರೆ ಈ ನಿರ್ಣಯವು ಭವಿಷ್ಯವನ್ನು ಬದಲಿಸುತ್ತದೆ. ಇಂದು ಕಾರ್ಯಸ್ಥಳದಲ್ಲಿ ಪೂರ್ಣ ಗಮನದಿಂದ ಹಾಗೂ ಸಮರ್ಪಣಾ ಭಾವದಿಂದ ಕೆಲಸ ಮಾಡಬೇಕಾಗಿದೆ. ಏಕಾಗ್ರತೆ ಇಲ್ಲದೆ ಮಾಡುವ ಕೆಲಸದಲ್ಲಿ ಒಳ್ಳೆಯ ಪರಿಣಾಮ ಸಿಗುವ ಸಂಭವವಿಲ್ಲ. ಎಲ್ಲಕ್ಕಿಂತ ಮೊದಲು ಪ್ರಾಥಮಿಕತೆಯ ಆಧಾರದಿಂದ ಎಲ್ಲ ಅವಶ್ಯವಿರುವ ಕೆಲಸಗಳನ್ನು ಮಾಡಿ ಹಾಗೂ ಇದರಲ್ಲಿ ಸಂಪೂರ್ಣ ಕ್ಷಮತೆ ಇರಲಿ. ನೀವು ಯಾವುದಾದರೂ ಕಾನ್ಫರೆನ್ಸ್ ಅಥವಾ ಸೆಮಿನಾರ್ಗೆ ಹೋಗುತ್ತಿದ್ದರೆ ನಿಮಗೆ ಅಲ್ಲಿ ಹೋಗುವುದು ತುಂಬಾ ಲಾಭಕರವಾಗಿದೆ. ಜನರಿಗೆ ನಿಮ್ಮ ಬಗ್ಗೆ ಹೇಳಿ ನೋಡುವಿರಿ. ದೊಡ್ಡ ಕೆಲಸದ ಜನರ ಜೊತೆಯಲ್ಲಿ ನಿಮ್ಮ ಸಂಪರ್ಕ ಬೆಳೆಯುವುದು ಮತ್ತು ಇದರಿಂದ ಮುಂದೆ ನಿಮ್ಮ ಬಿಸಿನೆಸ್ ದೊಡ್ಡದಾಗುವುದು. ಇದೆಲ್ಲ ನೀವು ಆ ಜನರೊಂದಿಗೆ ಬಿಸಿನೆಸ್ ಸಂಪರ್ಕ ಹೆಚ್ಚಿಸಿಕೊಳ್ಳುವುದರಿಂದ. ಕೆಟ್ಟ ಕನಸುಗಳು ನಿಮಗೆ ತೊಂದರೆ ಮಾಡಬಹುದು. ಆದ್ದರಿಂದ ಮಲಗುವ ಮುಂಚೆ ಒಳ್ಳೆಯದನ್ನು ಯೋಚಿಸಿ. ಚಿಂತಿಸಬೇಡಿ, ಇದು ಬರೀ ಕನಸಷ್ಟೇ. ದಿನದ ಆರಂಭವನ್ನು ನಗುತ್ತಾ ಮಾಡಿ. ಧನುರಾಶಿ, ನಿಮ್ಮ ಹಾಗೂ ನಿಮ್ಮ ಸ್ನೇಹಿತನ ಸಂಬಂಧ ಇನ್ನಷ್ಟು ಗಾಢವಾಗುವುದು. ನಿಮ್ಮಿಬ್ಬರ ಹೊಂದಾಣಿಕೆ ಹಾಗೂ ಅರ್ಥ ಮಾಡಿಕೊಂಡಿರುವುದು ತುಂಬಾ ಚೆನ್ನಾಗಿದೆ. ಆದ್ದರಿಂದ ನಿಮ್ಮಿಬ್ಬರಿಗೂ ಒಬ್ಬರಿಗೊಬ್ಬರ ಜೊತೆ ಸಮಯ ಕಳೆಯಲು ತುಂಬಾ ಚೆನ್ನಾಗಿ ಅನಿಸುತ್ತದೆ. ಈ ಸಂಬಂಧವನ್ನು ಹೀಗೆ ಇಟ್ಟುಕೊಳ್ಳಿ. ಮಜಾ ಮಾಡಲು ನೀವಿಬ್ಬರು ಎಲ್ಲಾದರೂ ಹೊರಗೆ ಸುತ್ತಾಡಲು ಹೋಗಬಹುದು ಅಥವಾ ಶಾಪಿಂಗ್ ಕೂಡ ಮಾಡಬಹುದು. ಇಂದು ನೀವು ಎಂದಾದರೂ ನನಗೆ ಒಳ್ಳೆಯ ಸಂಗಾತಿ ಸಿಗುವನೇ ಎಂದು ಯೋಚಿಸುವಿರಿ. ಹೆದರಬೇಡಿ, ಸ್ನೇಹಿತರೊಂದಿಗೆ ಹೊರಗೆ ತಿರುಗಾಡಲು ಹೋಗಿ ನೀವು ನಿಮ್ಮೊಳಗೆ ಸಕಾರಾತ್ಮಕವಾದ ಬದಲಾವಣೆಯನ್ನು ಅನುಭವಿಸುವಿರಿ. ಇಂದು ನಿಮ್ಮ ಮಾನಸಿಕ ಬುದ್ಧಿಶಕ್ತಿ ಅಂತ್ಯಗೊಳ್ಳಲಿದೆ. ನಿಮ್ಮ ಕ್ಷಮತೆಯನ್ನು ಉಪಯೋಗಿಸಿ ಈ ಅವಕಾಶದ ಲಾಭ ಪಡೆಯಿರಿ ಹಾಗೂ ಬೇರೆಯವರಿಗೂ ಒಳ್ಳೆಯದನ್ನು ಮಾಡಿ. ಎಲ್ಲಿಯವರೆಗೂ ನೀವು ಯಾವುದೇ ಕ್ಷೇತ್ರದಲ್ಲಿ ಪ್ರಯತ್ನ ಪಡುವುದಿಲ್ಲವೋ ಅಲ್ಲಿಯವರೆಗೂ ಸಫಲತೆಯ ಬಗ್ಗೆ ಹೇಳುವುದು ಕಷ್ಟವಾಗುವುದು. ಇದರಿಂದ ಇಂದೇ ಆರಂಭಿಸಿ. ಬಿಸಿನೆಸ್ಗೆ ಇಂದಿನ ದಿನ ತುಂಬಾ ಒಳ್ಳೆಯದಾಗಿದೆ. ನೀವೇನಾದರೂ ಹಣವನ್ನು ಹೂಡಲು ಇಷ್ಟಪಡುತ್ತಿದ್ದರೆ ತುಂಬಾ ದಿನಗಳವರೆಗೂ ಲಾಭ ದೊರೆಯುವಂತಹ ಕಡೆ ಹಣವನ್ನು ಹೂಡಿ. ಸ್ಟಾಕ್ ಮಾರ್ಕೆಟ್ ಮತ್ತು ಪ್ರಾಪರ್ಟಿ ಮಾಡುವುದು ಸರಿಯಾಗಿ ಇರುವುದು. ನೀವು ಯಾವುದೇ ಹೊಸ ಕ್ಷೇತ್ರದಲ್ಲಿ ಹಣವನ್ನು ಹೂಡಲು ಬಯಸುತ್ತಿದ್ದರೆ ಸರಿಯಾಗಿ ಯೋಚಿಸಿ ಮಾಡಿ. ಏನೇ ಆಗಲಿ ಭವಿಷ್ಯದಲ್ಲಿ ನಿಮ್ಮ ಬಂಡವಾಳಕ್ಕೆ ಒಳ್ಳೆಯ ಫಲ ದೊರೆಯುವುದು. ಇಂದು ನೀವು ನಿಮ್ಮ ಶಾರೀರಿಕ ಆರೋಗ್ಯದ ಬಗ್ಗೆ ಗಮನ ಕೊಡುವುದರ ಬದಲು ನಿಮ್ಮ ಮಾನಸಿಕ ಸುಧಾರಣೆಯ ಬಗ್ಗೆ ಆಸಕ್ತಿ ವಹಿಸುವಿರಿ. ಇಂದು ನೀವು ತಲೆ ಕೆಡಿಸಿಕೊಂಡಿರುವಿರಿ ಮತ್ತು ಆತ್ಮವಿಶ್ವಾಸವು ಕಡಿಮೆ ಇರುವುದು. ನೀವು ಯಾವುದಾದರೂ ತೊಂದರೆಯಲ್ಲಿದ್ದರೆ ಅದನ್ನು ಮುಗಿಸುವ ಸಮಯ ಬಂದಿದೆ. ನಿಮ್ಮ ಮೂಡ್ ಗಂಭೀರವಾಗಿ ಇರುವುದಿಲ್ಲ, ಆದರೂ ಇದರಿಂದ ಬೇರೆ ಜನ ಪ್ರಭಾವಿತರಾಗುವರು. ಆದ್ದರಿಂದ ಇಂದು ಸ್ವಲ್ಪ ಸಮಯವನ್ನು ಮೀಸಲಾಗಿಟ್ಟು ಇದರ ಮಂತ್ರವನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ. ಮಕರ ರಾಶಿ, ಇಂದು ನೀವು ಮನೆಯಲ್ಲಿ ಅತಿ ಸಂತೃಪ್ತಿಯಿಂದ ದಿನ ಕಳೆಯುವಿರಿ. ಇಂದು ನೀವು ನಿಮ್ಮ ಪರಿವಾರದ ಸುಂದರತೆಯನ್ನು ನೋಡುವಿರಿ. ಅವರಿಂದ ಸಿಕ್ಕ ಸಹಕಾರ ನಿಮ್ಮ ಮನಸ್ಸನ್ನು ಮುಟ್ಟುತ್ತದೆ.
ಈ ಸಮಯ ನೀವು ಅವರ ಬಗ್ಗೆ ಏನು ಎಂದುಕೊಂಡಿದ್ದೀರೆಂದು ಅವರಿಗೆ ಹೇಳಬೇಕು. ನಿಮ್ಮ ಬಗ್ಗೆ ಅವರಿಗೆ ಪ್ರೀತಿಯನ್ನು ಮೂಡಿಸಲು ನೀವು ಅವರಿಗೆ ಏನನ್ನಾದರೂ ಮಾಡಬೇಕು. ಇಂದು ನಿಮ್ಮ ಜೊತೆಗಾರ ನಿಮಗೆ ಹಲವು ಸೌಲಭ್ಯಗಳನ್ನು ತಂದುಕೊಡಲಿದ್ದಾರೆ. ನೀವು ಎಲ್ಲ ಕಷ್ಟಗಳನ್ನು ಮರೆತು ನಿಮ್ಮ ನಿಜವಾದ ಜೊತೆಗಾರನೊಂದಿಗೆ ಸಮಯ ಕಳೆಯಿರಿ. ಇಂದು ನೀವು ಅವರಿಗೆ ಅವರ ಜೀವನದಲ್ಲಿ ನಿಮಗಿಂತ ಬೇರೆ ಯಾವುದೂ ಮುಖ್ಯವಲ್ಲ ಎಂದು ತಿಳಿಯಪಡಿಸುವಿರಿ. ಇಂದಿನ ದಿನ ವಿಮಾನದ ಸೇವೆಯಲ್ಲಿ ಇರುವವರಿಗೆ ನಿಮ್ಮ ಅದೃಷ್ಟವನ್ನು ಪರೀಕ್ಷಿಸುವ ದಿನವಾಗಿದೆ. ನೀವು ಯಾವ ಕೆಲಸಕ್ಕಾಗಿ ಹುಡುಕುತ್ತಿದ್ದೀರೋ ಅಲ್ಲಿಂದ ನಿಮಗೆ ಇಷ್ಟವಿಲ್ಲದ ಪ್ರಸ್ತಾವನೆ ಬರುತ್ತದೆ. ಆದರೆ ನೀವು ಇದನ್ನು ಬೇಗ ಸ್ವೀಕರಿಸಬೇಡಿ. ಈ ವಿಕಲ್ಪದ ಪೂರ್ತಿ ವಿಚಾರ ಮಾಡಿ ಆಮೇಲೆಯೇ ನಿರ್ಣಯ ತೆಗೆದುಕೊಳ್ಳಿ. ಈ ಸಮಯ ನಿಮಗೆ ಜಮೀನು ಆಸ್ತಿಗಳಂತಹ ಅಚಲ ಸಂಪತ್ತಿನ ಮೇಲೆ ಬಂಡವಾಳ ಹೂಡಲು ಉಪಯುಕ್ತವಾಗಿದೆ. ವ್ಯಾವಹಾರಿಕವಾಗಿ ನೋಡಿದರೆ ಹೀಗೆ ಸರಿಯಾದ ರೀತಿಯಲ್ಲಿ ಅಚಲ ಸಂಪತ್ತಿನ ಮೇಲೆ ಹಣ ಖರ್ಚು ಮಾಡುವುದರಿಂದ ಲಾಭವಿದೆ. ಈ ಸಮಯದಲ್ಲಿ ಯಾವುದೇ ಜಮೀನು ಅಥವಾ ಆಸ್ತಿಯನ್ನು ಖರೀದಿಸುವುದರಿಂದ ನಿಮ್ಮ ಭವಿಷ್ಯಕ್ಕೆ ಅತ್ಯಧಿಕ ಲಾಭದ ಅವಸರವನ್ನು ಪ್ರದಾನ ಮಾಡುತ್ತದೆ. ಇಂದು ನಿಮ್ಮ ತ್ವಚೆಗೆ ಸಂಬಂಧಿಸಿದ ಕಾಯಿಲೆ ಬರಬಹುದು. ಮುಖ್ಯವಾಗಿ ನಿಮ್ಮ ತ್ವಚೆಯನ್ನು ಸೂರ್ಯನ ಕಿರಣಗಳಿಂದ ತಪ್ಪಿಸಿಕೊಳ್ಳಿ. ತ್ವಚೆಯನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳಿ ಮತ್ತು ಹೆಚ್ಚು ನೀರು ಕುಡಿಯಿರಿ. ನಂತರ ನೋಡಿ ನಿಮ್ಮ ತ್ವಚೆ ಹೊಳೆಯುವುದು. ಕುಂಭರಾಶಿ, ಇಂದು ನೀವು ಸ್ವಲ್ಪ ಏಕಾಂಗಿಯಾಗಿ ಇರುವಿರಿ. ಇದರ ಕಾರಣದಿಂದ ನೀವು ಜವಾಬ್ದಾರಿಗಳ ಮೇಲೆ ಗಮನ ಹರಿಸಲು ಸಾಧ್ಯವಾಗುವುದಿಲ್ಲ. ನಿಮ್ಮ ಮನಸ್ಸು ನಿಮ್ಮ ಸ್ನೇಹಿತರ ಕಡೆಗೆ ವಾಲಿರುತ್ತದೆ. ನೀವು ನಿಮ್ಮ ಹೆಚ್ಚು ಸಮಯವನ್ನು ಅವರೊಡನೆ ಫೋನಿನಲ್ಲಿ ಮಾತನಾಡಲು ಕಳೆಯುವಿರಿ. ಆದರೆ ಇದರ ಕಾರಣ ನಿಮ್ಮ ಮುಖ್ಯವಾದ ಕೆಲಸವನ್ನು ಅರ್ಧದಲ್ಲೇ ಇಟ್ಟುಕೊಳ್ಳಬೇಡಿ. ಎಲ್ಲರೊಡನೆ ಮಾತನಾಡಿದ ನಂತರ ಮತ್ತೆ ನಿಮ್ಮ ಕೆಲಸದಲ್ಲಿ ನಿರತರಾಗಿ. ಒಂದು ರೊಮ್ಯಾಂಟಿಕ್ ದಿನವೂ ನಿಮಗಾಗಿ ಕಾದಿದೆ. ಇಬ್ಬರು ಖುಷಿ ಅನುಭವಿಸಲು ತಯಾರಾಗಿರಿ. ಒಬ್ಬರಿಗೊಬ್ಬರು ಸಹಾಯಕರಾಗಿರಿ. ಇಂದು ನೀವು ಬಹಳ ದಿನದಿಂದ ಉಳಿದಿದ್ದ ಕೆಲಸವನ್ನು ಪೂರ್ಣಗೊಳಿಸಬಲ್ಲಿರಿ. ಇದರಿಂದ ಕೇವಲ ಮಾನಸಿಕ ಆಧಾರವಲ್ಲದೆ ನಿಮ್ಮ ಜೀವನವಿಡೀ ಸರಿಯಾದ ಹೆಜ್ಜೆಯನ್ನು ಇಡಬಹುದಾಗಿದೆ. ಸಮಯದಲ್ಲಿ ಕೆಲಸ ಮಾಡುವ ಪ್ರಕ್ರಿಯೆಯನ್ನು ಜಾರಿ ಮಾಡಿ. ಅದರಿಂದ ನಿಮಗೆ ನಿಮ್ಮ ಅಧಿಕಾರಿಗಳನ್ನು ಪ್ರಭಾವಿತಗೊಳಿಸುವ ಅವಕಾಶ ಸಿಗುವುದು ಹಾಗೂ ಸಂಬಳದ ವೃದ್ಧಿಗಾಗಿ ಸರಿಯಾದ ಉಮೇದುವಾರರಾಗುವಿರಿ. ಆರ್ಥಿಕ ರೂಪದಲ್ಲಿ ನಿಮಗೆ ಒಳ್ಳೆಯ ಪ್ರಾಪ್ತಿಯಾಗಿದೆ. ಅಂತ್ಯದಲ್ಲಿ ಇಂದು ನೀವು ನಿಮ್ಮ ಸಹಾಯದಲ್ಲಿ ವೃದ್ಧಿಯನ್ನು ನೋಡಬಹುದು. ಇದರಿಂದ ನಿಮಗೆ ಆತ್ಮಸಂತೃಪ್ತಿ ದೊರೆಯಬಹುದು. ನೀವು ಯಾವಾಗಲೂ ನಿಮ್ಮ ಕೆರಿಯರ್ ಮತ್ತು ಆರ್ಥಿಕ ನಿಪುಣತೆ ಬಗ್ಗೆ ಗರ್ವದಿಂದ ಇರಬೇಕು. ಇಂದು ನೀವು ಶಾಖಾಹಾರಿ ಭೋಜನವನ್ನು ತಿನ್ನಬಹುದು. ಹೇಗೆಂದರೆ ಗಾದೆಯಲ್ಲಿ ಹೇಳಲಾಗಿದೆ, ಹೆಲ್ತ್ ಈಸ್ ವೆಲ್ತ್. ಇಂದು ನಿಮಗೆ ಅನ್ನಿಸತೊಡಗುತ್ತದೆ, ಪೌಷ್ಟಿಕ ಹಾಗೂ ಹಗುರು ಊಟ ಮಾಡುವುದರಿಂದ ನಿಮ್ಮ ಜೀವನದಲ್ಲಿ ಬದಲಾವಣೆ ಬರುತ್ತದೆ ಎಂದು. ಮಾಂಸ ಬಿಡುವುದು ನಿಮ್ಮ ಸಂಕೇತಕ್ಕೆ ಲಾಭದಾಯಕವಾಗಿದೆ. ಮೀನರಾಶಿ, ಇಂದು ನಿಮಗೆ ಅನಿಸುತ್ತದೆ ನೀವು ಎಲ್ಲಿಗಾದರೂ ಹೊರಗೆ ಹೋಗಲು ಹಾಗೂ ಜನರನ್ನು ಭೇಟಿಯಾಗಬೇಕು ಎಂದು. ಇಂದು ನೀವು ನಿಮ್ಮ ಜೀವನವನ್ನು ತೆಗೆದುಕೊಂಡು ಸ್ವಲ್ಪ ಯೋಚನೆಯಲ್ಲಿ ಇದ್ದೀರಿ. ನೀವು ನಿಮ್ಮ ಸ್ನೇಹಿತರ ಜೊತೆ ಹೊರಗೆ ಸುತ್ತಾಡಲು ಎಲ್ಲಿಗಾದರೂ ಹೋಗಬಹುದು. ಇಂದು ನೀವೇನಾದರೂ ಸಾಮಾಜಿಕ ಸಮಾರಂಭಕ್ಕೆ ಹೋಗುತ್ತಿದ್ದರೆ ನಿಮಗೆ ಅಲ್ಲಿ ಅನೇಕ ಜನರನ್ನು ಭೇಟಿಯಾಗುವ ಅವಕಾಶ ಸಿಗುತ್ತದೆ. ಇಂದಿನ ದಿನ ವಾಯ್ದೆಯ ದಿನವಾಗಿದೆ. ನೀವು ರೊಮ್ಯಾಂಟಿಕ್ ಮೂಡ್ನಲ್ಲಿ ಇರುತ್ತೀರಾ. ನಿಮಗೆ ಆಸೆಯಾಗುತ್ತದೆ ನೀವು ನಿಮ್ಮ ಸಂಗಾತಿಯನ್ನು ಒಂದು ಚೆನ್ನಾಗಿರುವ ಜಾಗದಲ್ಲಿ ಸೇರುವುದಕ್ಕೆ ಮತ್ತು ಒಬ್ಬರನ್ನೊಬ್ಬರು ತಿಳಿದುಕೊಳ್ಳಲಿಕ್ಕೆ. ನೀವು ನಿಮ್ಮ ಕೆಲಸದ ಕ್ಷೇತ್ರದಲ್ಲಿ ಸ್ವಲ್ಪ ಭ್ರಮೆಯಲ್ಲಿ ಇರುವಂತೆ ಯೋಚಿಸುತ್ತೀರಿ. ಯಾರೋ ಕೆಲಸದಲ್ಲಿರುವವರ ಮಾರ್ಗದರ್ಶನವನ್ನು ಇಷ್ಟಪಡುತ್ತೀರಿ. ಈ ವ್ಯಕ್ತಿಯ ಜೊತೆ ನೀವು ಚೆನ್ನಾಗಿ ಮಾತನಾಡಬೇಕು, ಏಕೆಂದರೆ ಅವರು ನಿಮಗೆ ಸರಿಯಾದ ಸಲಹೆಯನ್ನು ಕೊಡುತ್ತಾರೆ. ಈ ವ್ಯಕ್ತಿಯು ಅವರ ಸರಿಯಾದ ಅನುಭವದ ಆಧಾರದ ಮೇಲೆ ನಿಮಗೆ ಸರಿಯಾದ ಸಲಹೆಯು ಸಿಗುತ್ತದೆ. ಇಂದು ನಿಮಗೆ ಆಶ್ಚರ್ಯದಾಯಕವಾಗಿ ನಿಮಗೆ ಹಣ ದೊರೆಯುವುದು. ಇದು ನಿಮಗೆ ಯಾವುದಾದರೂ ಬಿಸಿನೆಸ್ನಿಂದ ಬರಬಹುದು. ಯಾವುದಾದರೂ ನೆಂಟರ ಜೊತೆ ನಿಮ್ಮ ಬಿಸಿನೆಸ್ ವ್ಯವಹಾರವಿದ್ದರೆ ಈ ಹಣ ಆ ಕಡೆಯಿಂದಲೂ ಬರಬಹುದು. ಅವರಿಗೆ ಧನ್ಯವಾದಗಳನ್ನು ಹೇಳಿ ನೀವು ಒಬ್ಬರಿಗೊಬ್ಬರು ಭಾಗ್ಯಶಾಲಿಗಳಾಗಿ ಇರುವಿರಿ. ಇಂದು ನೀವು ಅಲರ್ಜಿಯಿಂದ ತೊಂದರೆ ಅನುಭವಿಸುವಿರಿ. ಉಗುರು ಸುತ್ತಾಗುವುದು ಹಾಗೂ ಕಣ್ಣಿನಿಂದ ನೀರು ಸುರಿಸುವಂತಹ ಅಲರ್ಜಿಗಳು ನಿಮ್ಮನ್ನು ನೋವಿನಲ್ಲಿ ಸಿಲುಕಿಸುತ್ತವೆ. ನೀವು ಬೇಜವಾಬ್ದಾರಿತನದಿಂದ ವರ್ತಿಸದೆ ಇದಕ್ಕೆ ಬೇಗ ಚಿಕಿತ್ಸೆಯನ್ನು ಮಾಡಿಸಿ. ನೆನಪಿನಲ್ಲಿ ಇಟ್ಟುಕೊಳ್ಳಿ, ಈ ಕಾಯಿಲೆ ನಿಮಗೆ ತೊಂದರೆಯಲ್ಲಿ ಬೀಳಿಸಬಹುದು. ಆದ್ದರಿಂದ ಬೇಗ ಇದನ್ನು ಗುಣಪಡಿಸಿ.